ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆಯಲ್ಲಿ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಇವತ್ತು ಬನ್ನಿ ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸಿಕೊಂಡಿರುವಂಥ ದೇವರ ವಾಕ್ಯವು ಹಳೆಯ ಒಡಂಬಡಿಕೆಯಿಂದ ಮೊದಲನೇ ಅರಸ ಪುಸ್ತಕಗಳ 21ನೇ ಅಧ್ಯಾಯ ಅದರ 1ರಿಂದ 16 ವಚನಗಳ ರೀತಿಯಲ್ಲಿ ಹೊಸ ಒಡಂಬಡಿಕೆಯಿಂದ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 1-2 ವಚನಗಳು, ಅದರೊಟ್ಟಿಗೆ ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 47ನೇ ವಚನ ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ನೋಡಿರಿ, ಇವತ್ತು ನಾವು ಧ್ಯಾನ ಮಾಡ್ತಿರುವಂಥ ಅಂಶವು ಕಳೆದ 4-5 ದಿನಗಳಲ್ಲಿ ನಾವು ಧ್ಯಾನ ಮಾಡ್ತಿರುವ ರೀತಿಯಲ್ಲಿ ಕ್ರೂಜಿತನ ಒಂದು ಅಂತಿಮ ಘಟ್ಟ ಅಥವಾ ಶಿಲುಬೆ ಹಾಕಿಬಿಟ್ಟಿರುವಂಥ ಯೇಸು ಕ್ರಿಸ್ತನ ಒಂದು ಕೊನೆಯ ಗಳಿಗೆ ಅಥವಾ ಕೊನೆಯ ಒಂದು ಅಂತಿಮ ಘಟ್ಟದ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನ ಮರಣದ ಮುನ್ಸೂಚನೆಯನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಆತನ ಅಭಿಷೇಕದ ಕುರಿತಾದಂಥ ವಿಷಯ ನೋಡಿದ್ದೇವೆ, ಆತನ ರೂಪಾಂತರ ಕುರಿತ ವಿಷಯ ನೋಡಿದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ನಿನ್ನೆ ಮಹಾಯಾಜಕನ ಒಂದು ಪ್ರಾರ್ಥನೆ, ಅಂದರೆ ಕ್ರಿಸ್ತನ ನಮಗೋಸ್ಕರ ತಂದೆಯ ಮುಂದೆ ತನ್ನ ಹೃದಯವನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ ಎಂಬುದಾಗಿ ಒಂದು ಕೊನೆ ಗಳಿಗಳಲ್ಲಿ ಮಾಡ್ತಿರುವಂಥ ಕಾರ್ಯಗಳು ಅಥವಾ ಆಗ್ತಿರುವಂಥ ಕಾರ್ಯಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಸಹ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನ ಒಂದು ಅಂತಿಮ ಘಟ್ಟದಲ್ಲಿ ಇಲ್ಲಿ ನಡೀತಿರುವಂಥ ಕಾರ್ಯ ಎಂಬುದಾಗಿ ನೋಡುವಾಗ ಯಾಜಕರು ಅಲ್ಲಿ ಒಂದು ರಹಸ್ಯವಾದ ಒಳಸಂಚನ್ನು ಅಲ್ಲಿ ಮಾಡ್ತಿರುವಂಥ ವಿಷಯವನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಇವತ್ತು ನಾವು ಶಿಲುಬೆಯ ವಿಷಯವನ್ನು ನೋಡ್ತಿದ್ದೇವೆ. ಅದು ಕೇವಲ ನೋವು, ತ್ಯಾಗ, ಮರಣದ ಕತೆ ಮಾತ್ರ ಅಲ್ಲ, ಆದರೆ ಇದು ಒಂದು ರಹಸ್ಯದಲ್ಲಿ ನಡೆದಂಥ ಒಂದು ಆತ್ಮಿಕ ಯುದ್ಧದ ಕಥೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರಗೆ ಜನರು ಯೇಸುವನ್ನು ನೋಡ್ತಾ ಇದ್ದಾರೆ, ಆದರೆ ಒಳಗೆ ಒಂದು ಮುಚ್ಚಲ್ಪಟ್ಟಿರುವಂಥ ಕದಗಳ ಹಿಂದೆ, ಒಂದು ಬಾಗಿಲುಗಳ ಹಿಂದೆ ಒಂದು ಭಯಂಕರವಾದ ಒಂದು ಒಳಸಂಚನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಒಂದು ನಿರ್ಧಾರಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಅದು ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನನ್ನು ಸಾಯಿಸಬೇಕು, ಆತನನ್ನು ಕೊಲ್ಲಬೇಕೆಂಬ ಒಂದು ಒಳಸಂಚನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಪ್ರಿಯರೇ, ಇದನ್ನು ತೀರ್ಮಾನ ಮಾಡಿರುವಂಥ ವ್ಯಕ್ತಿಗಳು ಯಾರು ಗೊತ್ತಾ? ಇದು ರೋಮ ಸಾಮ್ರಾಜ್ಯದ ಸೈನಿಕರಲ್ಲ, ಅಥವಾ ಯಾರೋ ಒಂದು ಅಬದ್ಧ ಸಾಕ್ಷಿಗಳಲ್ಲ, ಅಥವಾ ಕಳ್ಳರಲ್ಲ. ಇದನ್ನು ಒಳಸಂಚು ಮಾಡ್ತಿರುವಂಥ ವ್ಯಕ್ತಿಗಳು ಯಾರೂ ಅಲ್ಲ ಪ್ರಿಯರೇ, ಆದರೆ ಇವರು ಯಾಜಕರು, ಧರ್ಮಗುರುಗಳು, ದೇವರ ಸೇವೆಯಲ್ಲಿರುವಂಥ ಸೇವಕರಂತೆ ಕಾಣಿಸಿಕೊಂಡಿರುವಂಥ ಈ ವ್ಯಕ್ತಿಗಳು ಈ ಕಾರ್ಯವನ್ನು, ಈ ಒಳಸಂಚನ್ನು ಮಾಡ್ತಾ ಇದ್ದಾರೆ. ಪ್ರಿಯರೇ, ನೋಡ್ರಿ, ಹಳೆಯ ಒಡಂಬಡಿಕೆ ನಾವು ಹೋಗುವುದಾದರೆ ಇದು ಮೊದಲ ಬಾರಿ ಅಲ್ಲ ಎಂಬುದಾಗಿ ಇಲ್ಲಿಂದ ನಮಗೆ ಗೊತ್ತಾಗ್ತಾ ಇದೆ. ಇದೇ ಆತ್ಮ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಅರಸ ಪುಸ್ತಕಗಳಲ್ಲಿ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರುವಂಥ ಕಾರ್ಯ ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ನಾಬೋತನ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ. ನಾಬೋತ ಎಂಬ ವ್ಯಕ್ತಿಯನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಒಂದು ಸರಳ ವ್ಯಕ್ತಿ, ಆತನ ಬಳಿ ಒಂದು ದ್ರಾಕ್ಷಾ ತೋಟ ಇತ್ತು ಎಂಬುದಾಗಿ ನಮಗೆ ಗೊತ್ತಿದೆ. ಅದು ಕೇವಲ ಒಂದು ಜಮೀನು ಮಾತ್ರ ಅಲ್ಲ, ಒಂದು ಕೇವಲ ತೋಟ ಮಾತ್ರ ಅಲ್ಲ, ಅದು ದೇವರು ಕೊಟ್ಟಿರುವಂಥ ಒಂದು ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಒಂದು ಆಶೀರ್ವಾದವಾಗಿ ನೋಡ್ತಾ ಇದ್ದೇವೆ, ಒಂದು ಸ್ವಾಸ್ಥ್ಯವಾಗಿ ನೋಡ್ತಾ ಇದ್ದೇವೆ. ವಿಮೋಚನಕಾಂಡ ಪುಸ್ತಕ, ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡುವಾಗ ಲೆವಿಟಿಕ್ಸ್ 25ನೇ ಅಧ್ಯಾಯದಲ್ಲಿ ಪ್ರಕಾರ ನೋಡುವಾಗ ತಂದೆಗಳಿಂದ ಪತ್ರಾರ್ಜಿತ ಬಂದಿರುವಂಥ ಆಸ್ತಿಯನ್ನು ಅಥವಾ ಮಾರುವಂಥದ್ದು ಅಥವಾ ಇದು ಮಾಡುವಂಥದ್ದು ಅದು ದೇವರಿಗೆ ವಿರುದ್ಧವಾದ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯವಾಗಿ ಅಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ಆದರೆ ಏನಾಗ್ತಾ ಇದ್ದಾನೆ, ವಂಶಪಾರಂಪರ್ಯದ ಇಲ್ಲಿ ಆ ನಾಬೋತನ ದ್ರಾಕ್ಷಾ ತೋಟವನ್ನು ಕಸಿದುಕೊಳ್ಳಲಿಕ್ಕೆ ಯಾರು ಬರ್ತಾ ಇದ್ದಾರೆ? ಆಹಾಬು ರಾಜನು ಬಂದು ಆತನ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ಕೊಟ್ಟು ಬಿಡು. ನಾಬೋತನ ಹೇಳ್ತಾ ಇದ್ದಾನೆ, ನಾನು ಕೊಳ್ಳಾರೆನು, ಇದು ನನ್ನ ಪಿತೃಗಳ ಪಾಲು, ದೇವರ ಒಂದು ದಾನ ಅಂದು ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಇದು ಅಹಂಕಾರದ ಮಾತಾಗಿ ಎಷ್ಟು ಮಾತ್ರಕ್ಕೂ ನೋಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಇದು ದೇವರ ನಿಯಮಕ್ಕೆ ಆತನು ವಿಧೇಯತೆಯನ್ನು ತೋರಿಸಿರುವಂಥದ್ದು ನಾಬಾತನ ಒಂದು ಜೀವನದಲ್ಲಿ ನಾವು ನೋಡಬಹುದು. ಆದರೆ ಅಲ್ಲಿಗೆ ನಿಂತೋಯ್ತಾ ಎಂಬುದಾಗಿ ನೋಡುವಾಗ ಅಲ್ಲಿ ನಿಂತಿರ್ರಿ, ಆಹಾವನ ಮನೆಗೆ ಹೋಗ್ತಾ ಇದ್ದಾನೆ, ಅಸೂಯೆಯನ್ನು ತುಂಬಿಕೊಂಡು ಒಂದು ಕರಕರೆಯ ಒಂದು ಸ್ವಭಾವ ಇಟ್ಕೊಂಡು ದುಃಖದಿಂದ ಆತನು ಮಲಗಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಯಾಕಂದರೆ ಆತನ ಹೃದಯದಲ್ಲಿ ಆಕಾಂಕ್ಷೆ, ಅಸೂಯೆ, ಈ ಕರಕರೆ, ಅಸಮಾಧಾನ ಇದೆಲ್ಲವೂ ತುಂಬಿಕೊಂಡಿತ್ತು. ಅಲ್ಲಿ ಯಾರು ಬರ್ತಾ ಇದ್ದಾಳೆ? ಆತನ ಹೆಂಡತಿಯಾಗಿರುವಂಥ ಯಜಬೇರಳು ಬರ್ತಾ ಇದ್ದಾಳೆ. ಬಂದು ಏನು ಹೇಳ್ತಿದ್ದಾಳೆ, ನೀನೇ ರಾಜನ, ಒಂದು ವೇಳೆ ನಿಜವಾಗ್ಲೂ ನಾನು ಅದನ್ನು ನಿನಗೆ ತರಿಸ್ಕೊಡ್ತೇನೆ ಅಂತ ಹೇಳಿ ಆ ಸ್ತ್ರೀ ಏನು ಮಾಡ್ತಾಯಿದೆ, ಅಲ್ಲಿಂದ ಪ್ರಾರಂಭವಾಗ್ತಾ ಇದೆ ಪ್ರೇರೆ. ಇಲ್ಲಿ ಆರಂಭವಾಗಿರುವಂಥ ಈ ಒಂದು ಕೂಟಾಚಾಟ ಅಂದರೆ ಏನು, ಒಳಸಂಚು ನೋಡ್ರಿ. ಅರಸನ ಹೆಸರಿನಲ್ಲಿ ಅಲ್ಲಿ ಪತ್ರಗಳು ಬರಿತಾ ಇದ್ದಾರೆ. ಅಷ್ಟು ಮಾತ್ರಕ್ಕಲ್ಲಿ ಅಲ್ಲಿ ಉಪವಾಸ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ, ಸುಳ್ಳು ಸಾಕ್ಷಿಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಪವಿತ್ರವಾದಂಥ ಮುಖವಾಡದಲ್ಲಿ ಅವರು ಮಾಡಿರುವಂಥ ಈ ಹತ್ಯೆಯನ್ನು ನೋಡೋದಾದರೆ, ನಾಬೋತನನ್ನು ಹೊರಗಡೆ ಕರ್ಕೊಂಡೋಗಿ ಕಲ್ಲುಗಳಿಂದ ಆತನನ್ನು ಎಸೆದು, ಕಲ್ಲುಗಳಿಂದ ಹೊಡೆದು ಆತನನ್ನು ಕೊಂದಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದೇ ವಿಷಯ, ಈ ಸಂಕ್ರಮಣ, ಈ ಆತ್ಮ ಇಲ್ಲಿ ಕ್ರಿಸ್ತನ ಕಡೆಗೆ ಕೂಡ
ನಾವು ಆತನ ಕ್ರಿಸ್ತನ ವಿಷಯದಲ್ಲಿ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಕತೆ ಇಲ್ಲಿ ಮುಗಿದಿದ್ದಿಲ್ಲ, ಆದರೆ ಇದು ಒಂದು ನೆರಳಾಗಿ, ಒಂದು ಶ್ಯಾಡೋ ಆಗಿ ನಾಬೋತನ ಕತೆ ನಮಗೆ ಕಾಣ್ತಾ ಇದೆ. ಆದರೆ ಕೆಲವು ವರ್ಷಗಳ ನಂತರ ಅದೇ ಆತ್ಮ ಇಲ್ಲಿ ಕ್ರಿಸ್ತನ ಒಂದು ಈ ಘಟನೆ ಮತ್ತೆ ನಡೀತಾ ಇದೆ. ಆದರೆ ಈ ಬಾರಿ ಅದು ನಾಬೋತನಲ್ಲ, ದೇವರ ಪುತ್ರನಾಗಿರುವಂಥ ಯೇಸು ಕ್ರಿಸ್ತನ ವಿಷಯದಲ್ಲಿ. ಪ್ರಿಯರೇ, ನಾವು ಗಮನಿಸಬೇಕು. ಮಾರ್ಕನ 14ನೇ ಅಧ್ಯಾಯದಲ್ಲಿ ಒಂದೆರಡು ವಿಷಯಗಳನ್ನ ನೋಡುವಾಗ ಪ್ರಿಯರೇ, ಅಲ್ಲಿ ಏನು ಮಾಡ್ತಾ ನೋಡ್ರಿ, ನಾವು ನೋಡುವಾಗ 1-2 ವಚನಗಳನ್ನು ನಾವು ನೋಡೋದಾದರೆ, ಪಸ್ಕದ ಮತ್ತು ಹುಳಿಯಿಲ್ಲದ ರೊಟ್ಟೆಯ ಹಬ್ಬ ಬರುವುದಕ್ಕೆ ಇನ್ನೂ 2 ದಿನಗಳಿದ್ದಾಗ ಮಹಾಯಾಜಕರು, ಶಾಸ್ತ್ರಿಗಳು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ಯಾಕಂದರೆ ಹಬ್ಬದಲ್ಲಿ ಹಿಡಿಬಾರದು, ನಮ್ಮ ಜನರಲ್ಲಿ ಗದ್ದಲವಾದಿತ್ತು ಎಂದು ಮಾತಾಡಿಕೊಂಡರು. ಇದೇ ಮಾತನ್ನು ಒಂದು ರೀತಿಯ ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 47 ವಚನದಲ್ಲಿ ನೋಡುವಾಗ, ಮಹಾಯಾಜಕರು ಪರಿಸಾಯರು ಹಿರೀಸಭೆಯನ್ನು ಕೂಡಿಸಿ, ನಾವು ಮಾಡುವುದು ಇದೇನು? ಈ ಮನುಷ್ಯನು ಬಹುಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ, ನಾವು ಅವನನ್ನು ಹೀಗೆಯೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು, ಮತ್ತು ರೋಮ್ ಸಾಮ್ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡಾರು ಅಂದರು. ಇಲ್ಲಿ ಏನು ಕಾಣಬಹುದು ಪ್ರೇರೆ? ಉಪಾಯದಿಂದ, ಮಾಯೋಪಾಯದಿಂದ, ಒಂದು ಕೆಟ್ಟ ಸ್ವಭಾವ, ಕೆಟ್ಟ ಉದ್ದೇಶದಿಂದ ಆತನನ್ನು ಕೊಲ್ಲಬೇಕೆಂಬ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಮನಿಸುವಾಗ ಯೋಹಾನ ಸುವಾರ್ತೆಯಲ್ಲಿ ಇನ್ನೂ ನಾವು ಆಳವಾಗಿ ನೋಡೋದಾದರೆ, ಯಾಕೆಂಬುದಾಗಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ತಪ್ಪಾದರೂ ಏನು ಪ್ರಿಯರೇ? ಏನು ತಪ್ಪು ಮಾಡಿದ್ದಾನೆ? ಆತನನ್ನು ಮೋಸದಿಂದ, ರಹಸ್ಯವಾಗಿ, ಒಂದು ಒಳಸಂಚು ಮಾಡಿ, ಕೂಟಾಚಾಟವಾಗಿ, ಅಂದರೆ ಇದೇ ಮಾದರಿ ನಾವು ಅದನ್ನ ಕಥೆಯಲ್ಲಿ ನೋಡಿದ್ವಿ. ಇದೇ ರೀತಿಯಲ್ಲಿ ಅಲ್ಲಿ ಯೇಸು ಕ್ರಿಸ್ತನನ್ನು ಕೂಡ ನೋಡ್ತಾ ಇದ್ದೇವೆ. ಯಾಕೆ ಯೇಸು ಕ್ರಿಸ್ತನ ಏನು ತಪ್ಪು ಮಾಡಿದ್ದಾರೆ? ಅಲ್ಲಿ ಆತನ ರೋಗಿಗಳನ್ನು ಸ್ವಸ್ಥಪಡಿಸಿದ್ದಾನೆ, ಪವಾಡಗಳನ್ನು ಮಾಡಿದ್ದಾನೆ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ಪಾಪಿಗಳನ್ನು ಕ್ಷಮಿಸಿದ್ದಾನೆ, ದೇವರ ರಾಜ್ಯವನ್ನು ಕುರಿತಾಗಿರುವಂಥ ಸುವಾರ್ತೆಯನ್ನು ಆತನು ಸಾರಿದ್ದಾನೆ, ದೆವ್ವಗಳನ್ನು ಬಿಡಿಸಿದ್ದಾನೆ. ಅದಕ್ಕಿಂತ ಮುಂಚೆ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಸತ್ತು ಹೋಗಿರುವಂಥ ಲಾಜರನ್ನು ಎಬ್ಬಿಸಿದ್ದಾನೆ. ಅಲ್ಲಿ ಯಾವಾಗ ಸತ್ತು ಹೋಗಿ ಲಾಜರನ್ನು ಎಬ್ಬಿಸಿದ್ದಾನೆ, ಅನೇಕವಾದ ಆತನಲ್ಲಿ ವಿಶ್ವಾಸವಿಡುವುದನ್ನು ಆ ವ್ಯಕ್ತಿಗಳು ನೋಡ್ತಾ ಇದ್ದಾರೆ, ಅವ್ರು ಮಾತನಾಡ್ತಿದ್ದಾರೆ, ಅನೇಕ ಬಹುಸೂಚಿ ಕಾರ್ಯಗಳನ್ನು ಮಾಡ್ತಾರೆ. ತನ್ನನ್ನು ಹಿಂಗೇ ಬಿಟ್ಟರೆ, ಯಾಜಕರು ಮಾತನಾಡ್ತಿರುವಂಥ ಮಾತು, ಜನರು ಆತನನ್ನು ನಂಬಿಬಿಟ್ಟು ಅಲ್ಲಿಗೆ ಬಿಡ್ತಾರ. ರೋಮ ಸಾಮ್ರಾಜ್ಯದವರು ಬಂದು ನಮ್ಮ ಅಧಿಕಾರವನ್ನು, ನಮ್ಮ ಸ್ಥಾನವನ್ನು, ಜನಗಳನ್ನು ಎಲ್ಲರನ್ನು ಸೆಳೆದುಕೊಂಡು ಹೋಗಾರ. ಅಂದರೆ ಯಾವುದಕ್ಕಾಗಿ? ಅವರ ಅಧಿಕಾರದ ದಾಹ, ಅಧಿಕಾರದ ಅಸ್ಥಿರತ್ವದ ಭಯ ಅವರಲ್ಲಿ ಸ್ಟಾರ್ಟ್ ಆಗಿದೆ ಪ್ರಿಯರೇ. ಯಾವಾಗ ನೋಡ್ರಿ ಅಧಿಕಾರದ ಅಸ್ಥಿರತ್ವ ಅಲ್ಲಿ ಕಾಣ್ತಾ ಇರುತ್ತೋ, ಅಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಡೆಯುವಂತಾಗಿದೆ ಅವರ ಜೀವನದಲ್ಲಿ ಎಂಬುದಾಗಿ ಇಲ್ಲಿ ನಮಗೆ ಇವರ ಮುಖಾಂತರ ಗೊತ್ತಾಗ್ತಾ ಇದೆ. ಪ್ರಿಯರೇ, ನಾವು ನೋಡ್ರಿ ಏನು ಕಾಣ್ತಾ ಇದೆ. ಯಾಕಂದರೆ ಇಲ್ಲಿ ನಾವು ಗಮನಿಸುವಾಗ ಸತ್ಯವು ಅವರನ್ನು ಅಸಹ್ಯಪಡಿಸಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪರಿಶುದ್ಧತೆ ಅವರ ಕಪಟವನ್ನು ಬಯಲಿಗೆ ತಂದಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾಜಕರ ಸ್ಥಾನದಲ್ಲಿರುವಂಥ ಇವರು, ಸೇವಕರ ಸ್ಥಾನದಲ್ಲಿರುವಂಥ ಇವರು ಅಲ್ಲಿ ಮನುಷ್ಯರಿಗೆ ಭಯಪಡ್ತಾ ಇದ್ದಾರೆ, ಆದರೆ ದೇವರ ಭಯ ಅವರಲ್ಲಿ ಕಾಣ್ತಾ ಇಲ್ಲ. ಎಷ್ಟು ಭಯಂಕರವಾದ ವಿಷಯ ಪ್ರಿಯರೇ. ಆದರೆ ನೋಡ್ರಿ, ಯಾಕಂದ್ರೆ ಅದಕ್ಕೆ ಹೇಳ್ತಿದ್ದಾರೆ, ಅವ್ರ ಹಬ್ಬದ ಸಮಯದಲ್ಲಿ ಬೇಡ, ಜನರು ಗದ್ದಲ ಮಾಡಬಹುದು, ಅವ್ರಿಗೆ ಜನರ ಭಯ ಇದೆ, ದೇವರ ಭಯ ಅವರಲ್ಲಿ ಕಾಣ್ತಾ ಇಲ್ಲ. ಅವರು ಸಮಯವನ್ನು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಯಮಿತ ಸಮಯವನ್ನು, ವಿಧಾನವನ್ನು ಅವರು ರೂಪಿಸ್ತಾ ಇದ್ದಾರೆ, ಯೋಜನೆ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿರುವಂಥ ಒಂದು ಒಳಸಂಚಾಗಿ ನಮಗೆ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತದೆ ಪ್ರಿಯರೇ. ಇಲ್ಲಿ ನಾಬೋತನು ಮತ್ತು ಯೇಸು ಕ್ರಿಸ್ತನ ಒಂದು ರೀತಿಯಲ್ಲಿ ನಾವು ಸಮಾಂತರವಾಗಿ ನೋಡೋದಾದರೆ, ಇಬ್ಬರೂ ಸಹ ಇಲ್ಲಿ ನಿರಪರಾಧಿಗಳ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದಾವೆ. ಇಬ್ಬರ ಮೇಲೆ ಸುಳ್ಳು ಆರೋಪಗಳು ಕಾಣ್ತಾ ಇದ್ದಾವೆ. ನಾಯಕರ ಒಂದು ಒಳಸಂಚುಗಳಲ್ಲಿ ಇಬ್ಬರೂ ಸಹ ಬಲಿಯಾಗಿದ್ದಾರೆ ಎಂಬುದಾಗಿ ಕಾಣ್ತಾವೆ. ಇಬ್ಬರೂ ಹೊರಗಡೆ ತಗೊಂಡು ಹೋಗಿ ಅಲ್ಲಿ ಕೊಲ್ಲಿದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಒಂದು ವಿಷಯವನ್ನು ಗಮನಿಸಿರಿ ಪ್ರೇರೆ, ಆದರೆ ಇಲ್ಲಿ ದೊಡ್ಡ ವ್ಯತ್ಯಾಸವಿಲ್ಲಿ ನಾವು ಕಾಣಬೇಕು. ಏನೆಂಬುದಾಗಿ ನೋಡುವಾಗ, ನಾಬೋತನು ಬಲವಂತವಾಗಿ ಕೊಳಲ್ಪಟ್ಟಿದ್ದಾನೆ, ಆದರೆ ಇಲ್ಲಿ ಯೇಸು ಕ್ರಿಸ್ತನು ಸ್ವಯಂ ಪ್ರೇರಿತವಾಗಿ ಶಿಲುಬೆಗೆ ಹೋಗಿದ್ದಾನೆ. ಹಲ್ಲೆಲೂಯಾ. ಯಾಕಂದರೆ ಇದು ಶಿಲುಬೆಯ ಒಂದು ಪ್ರಣಾಳಿಕೆ, ಶಿಲುಬೆಯ ಯೋಜನೆ ಅನೇಕ ವರ್ಷಗಳ ಜಗತ್ತು ಉತ್ಪಾದಿಗಿಂತ ಮುಂಚೆಯೇ, ಪ್ರಕಟಣೆ ಪುಸ್ತಕ 13:8 ಪ್ರಕಾರ ಯಜ್ಞದ ಕುರಿದಾತನು ಲೋಕದ ಮುಂಚೆಯೇ, ಎಫೆಸರ ಪತ್ರಿಕೆ 1 ಅಧ್ಯಾಯ 4ನೇ ವಚನದಲ್ಲಿ, ಜಗತ್ತು ಉತ್ಪಾದಿಗಿಂತ ಮುಂಚೆಯೇ ತಂದೆಯ ಪ್ರಣಾಳಿಕೆ ಯೇಸು ಕ್ರಿಸ್ತನ ಮುಖಾಂತರ ಈ ಕಾರ್ಯವನ್ನು ನಡೀಬೇಕಾಗಿತ್ತು. ಆ ಕಾರ್ಯವನ್ನು ಯೇಸು ಕ್ರಿಸ್ತನೆಲ್ಲವನ್ನು ಆತನು ಈ ಕಾರ್ಯರೂಪದಲ್ಲಿ ಆತನು ಇದ್ದಾನೆ, ಆ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ.
ನೋಡ್ರಿ, ಈ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ನಾಬೋತನು ಬಲವಂತವಾಗಿ ಕೊಲ್ಲಲ್ಪಟ್ಟಿದ್ದಾನೆ, ಅದು ಯೇಸು ಕ್ರಿಸ್ತನ ಸ್ವಚ್ಛಂದವಾಗಿ ಆತನು ಶಿಲುಬೆಗೆ ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮೇಲೆ ಆಳವಾದ ಒಂದು ಕೇಂದ್ರೀಕರಣ ಇಲ್ಲ ನೋಡುವುದಾದರೆ ಪ್ರಿಯರೇ, ಯೇಸು ತಪ್ಪಿಸಿಕೊಳ್ಳಬಹುದು. ನಾನು ಆವಾಗಲೇ ಹೇಳಿದೆ, ಯಾಕಂದರೆ ಆತನ ದೇವಕುಮಾರನೂ ಹೌದು. ಒಂದು ಮಾತು ಹೇಳಿದರೆ ಸಾಕು, ದೂತ ಗಣವೇ ಬರ್ತಾ ಇತ್ತಲ್ಲೇ. ಆದರೆ ಯಾಕೆ ಆತನು ಮೌನವನ್ನು ವಹಿಸಿಕೊಂಡಿದ್ದಾನೆ? ಯೇಸು ಕ್ರಿಸ್ತನು ಸುಮ್ಮನೆ ಯಾಕೆ ಎಲ್ಲವನ್ನು ಸಹಿಸಿಕೊಂಡಿದ್ದಾನೆ ಪ್ರಿಯರೇ? ಇದು ಕೇವಲ ಒಂದು ಒಳಸಂಚಲ್ಲ, ಆದರೆ ಇದು ನಮ್ಮ ರಕ್ಷಣೆಯ ಯೋಜನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ತಂದೆಯ ಒಂದು ಪ್ರಣಾಳಿಕೆ. ಯೇಸು ಕ್ರಿಸ್ತನು ಆ ತಂದೆಯ ಚಿತ್ತಕ್ಕೆ ವಿಧೇಯನಾಗ್ತಾ ಇದ್ದಾನೆ. ಅಲ್ಲಿ ಸ್ವಚ್ಛಂದವಾಗಿ ಆತನು ಹೋಗ್ತಾನೆ, ಮೌನವಾಗಿ ಆತನು ಸಹಿಸ್ಕೊಳ್ತಿದ್ದಾನೆ. ನೋಡ್ರಿ, ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯ 23ನೇ ವಚನದಲ್ಲಿ ಕೂಡ ಆ ಮಾತನ್ನು ನಾವು ನೋಡಬಹುದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 23ನೇ ವಚನದಲ್ಲಿ ಇನ್ನೂ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿಕೊಂಡಿದ್ದೀರಿ. ತೆಲುಗು ಟ್ರಾನ್ಸ್ಲೇಷನಲ್ಲಿ ದುಷ್ಟ ಜನಗಳಿಂದ ಹೇಳ್ತಾ ಇದೆ. ಇಲ್ಲಿ ನೋಡುವಾಗ ಅನ್ಯ ಜನರು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಾಗಲಿ, ಇಲ್ಲಿ ಯೇಸು ಕ್ರಿಸ್ತನು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ, ಅಂದರೆ ಈ ಒಂದು ಪ್ರಣಾಳಿಕೆ ತಕ್ಕಂಗೆ ಯೇಸು ಕ್ರಿಸ್ತನ ತಾನು ಒಪ್ಪಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ಗಮನಿಸ್ಕೋಬಹುದು ಪ್ರಿಯರೇ. ಯಾಜಕರು ಯೋಚಿಸಿದಾರಲ್ಲಿ ಅವರೇನು ನಾವೇ ಗೆದ್ದಿವೆ, ನಾವು ಅಂದ್ಕೊಂಡ ರೀತಿಯಲ್ಲಿ ಮರಣಕ್ಕೆ ಒಪ್ಪಿಸಿದ್ದೇವೆ ಎಂಬುದಾಗಿ. ಆದರೆ ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ, ನಾನು ಲೋಕವನ್ನು ರಕ್ಷಣೆ ಮಾಡಿದ್ದೇನೆ. ಪ್ರಿಯರೇ, ಇಂದಿನ ಇವತ್ತು ನಮ್ಮ ಜೀವನದಲ್ಲಿ ಇದು ಯಾವ ರೀತಿಯಲ್ಲಿ ನಾವು ಅನುಭವವಾಗುವಂಥದ್ದಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಪ್ರಾಮುಖ್ಯವಾಗಿ ಇವತ್ತಿಗೂ ಆ ಆತ್ಮ ಕೆಲಸ ಮಾಡ್ತಾನೇ ಇದೆ. ಅವತ್ತು ನಾಬೂತು ಕಾಲದಲ್ಲಿ ನಾಬೂತನ ವಿಷಯದಲ್ಲಿ ಕಾರ್ಯ ಮಾಡಿರುವಂತಹ ಆ ಆತ್ಮ, ಆ ಯಜಬೇಲಳ ಆತ್ಮ, ಆ ಒಂದು ಅಹಾಬನ ಆತ್ಮ, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಯಾಜಕರ ಮುಖಾಂತರ ನಡೆದುಕೊಂಡು ಬಂದಿರುವಂತಹ ಆತ್ಮ ಇವತ್ತು ನಮ್ಮ ಮಧ್ಯದಲ್ಲಿ ಆ ಆತ್ಮ ಕಾರ್ಯವು ಇವತ್ತು ನಡೀತಾ ಇದೆ. ಯಾವ ಆತ್ಮ ಎಂಬುದಾಗಿ ನೋಡುವಾಗ ರಹಸ್ಯವಾಗಿ ಮಾತನಾಡುವಂಥದ್ದು, ರಹಸ್ಯವಾಗಿ ಇತರ ವ್ಯಕ್ತಿಗಳ ಜೀವನದಲ್ಲಿ ನಾವು ಅವರನ್ನು ಹಾಳು ಮಾಡಬೇಕೆಂಬ ಒಂದು ಆತ್ಮ, ಕುತಂತ್ರದಿಂದ ಕುಯುಕ್ತಿಯಿಂದ ಅವರ ಜೀವನವನ್ನು ಹಾಳು ಮಾಡಬೇಕೆಂಬ ಆತ್ಮ, ಇತರರು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಿರುವಾಗ ಸಹಿಸಿಕೊಳ್ಳಲಾರದೆ ಅವರನ್ನು ಯಾವುದೇ ರೀತಿಯಲ್ಲಾದರೂ ಅವರನ್ನು ಕಾಲು ಎಳಿಬೇಕೆಂಬುದಾಗಿ, ಅವರನ್ನು ಹಾಳು ಮಾಡಬೇಕೆಂಬುದಾಗಿ ಆಲೋಚನೆ ಮಾಡುವಂಥ ಒಳಸಂಚು, ಇವೆಲ್ಲವೂ ಸಹ ಇವತ್ತಿಗೂ ಇಲ್ವಾ ನಮ್ಮ ಮಧ್ಯದಲ್ಲಿ? ಇದೆಯಾ? ಒಂದು ಸಾರಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನಾನು ವಾಕ್ಯದ ಆಳಕ್ಕೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಆದರೆ ದೇವರು ಇವತ್ತು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಈ ಆತ್ಮ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆಯಾ? ಜನರೇಷನ್ ಟು ಜನರೇಷನ್, ಸಂತತಿ ಕಳೆದು ಹೋಗ್ತಾ ಇದೆ. ಯೇಸು ಕ್ರಿಸ್ತನ ಒಂದು ಶಿಲುಬೆಯಲ್ಲಿ ಸಮಸ್ತವನ್ನು ಆತನು ಮಾಡಿ ಮುಗಿಸಿದ್ದಾನೆ. ಆದರೂ ಸಹ ಇವತ್ತಿಗೂ ಆ ಆತ್ಮ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಿಯ ದೇವರ ಸಭೆಯೇ, ಜಾಗೃತರಾಗಿರಲಿ. ಜಾಗ್ರತೆ ಇವತ್ತು ನಮ್ಮಲ್ಲಿದೆಯಾ? ಒಂದು ವೇಳೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇಂದು ನಮ್ಮ ಹೃದಯವನ್ನು ನಿಜವಾಗ್ಲೂ ನಾವು ಪರಿಶೀಲನೆ ಮಾಡ್ಕೋಬೇಕಾಗಿದೆ. ಅಸೂಯೆ ಇದೆ ನಮ್ಮ ಮಧ್ಯದಲ್ಲಿ, ನಮ್ಮಲ್ಲಿ ದ್ವೇಷ ಇದೆಯಾ? ಕ್ರೋಧ ಇದೆಯಾ? ಕುಯುಕ್ತಿಗಳಿದ್ದಾವ ನಮ್ಮ ಮಧ್ಯದಲ್ಲಿ? ಯಾರನ್ನಾದರೂ ಕೆಳಕ್ಕೆ ಬೀಳಿಸಬೇಕೆಂಬ ಆಲೋಚನೆಗಳು ಇವತ್ತು ನಾವು ಮಾಡ್ತಾ ಇದ್ದೀವಾ? ಒಬ್ಬರ ಮೇಲಕ್ಕೆ ಹೋದರೆ ಸಹಿಸ್ಕೊಳ್ತಾ ಇಲ್ವಾ? ಸಭೆಯಲ್ಲಿ ಚೆನ್ನಾಗಿ ಅವರು ಒಳ್ಳೆ ರೀತಿಯಲ್ಲಿದ್ದರೆ ಅವ್ರು ನಾವು ಸಹಿಸ್ಕೊಳ್ತಾ ಇಲ್ವಾ? ಯಾವ ರೀತಿಯಲ್ಲಿ ಇವತ್ತು ನಾವು ಇದ್ದೀವಿ? ಅವರು ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡಿದರೆ ಸಹಿಸ್ಕೊಳ್ಳೋದಿಲ್ಲ, ಒಳ್ಳೆ ರೀತಿಯಲ್ಲಿ ಸೇವೆಯಲ್ಲಿ ಮುಂದಕ್ಕೆ ಹೋದರೆ ಸಹಿಸ್ಕೊಳ್ಳೋದಿಲ್ಲ, ಒಳ್ಳೆ ರೀತಿಯಲ್ಲಿ ಆಸ್ತಿ ವಿಷಯದಲ್ಲಿ ಅನೇಕ ರೀತಿಯಲ್ಲಿ ಭೌತಿಕ ವಿಷಯಗಳು ಕೂಡ ಅವರು ಮುಂದಕ್ಕೆ ಎಳಿಗೆಯಲ್ಲಿ ಕಾಣ್ತಾ ಇದ್ದಾರೆ, ನಾವು ಸಹಿಸ್ಕೊಳ್ತಾ ಇಲ್ಲ. ಇವತ್ತಿಗೊಂದು ವೇಳೆ ಆತ್ಮ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜಾಗ್ರತೆ. ಇವತ್ತು ದೇವರ ಆತ್ಮ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಇವತ್ತು ನೀವು ಯಾಜಕರ ಕಡೆಗ, ಆಹಾಬನ ಕಡೆಗ, ಅಥವಾ ಯಜಬೇಲರ ಕಡೆಗ, ಅಥವಾ ಇದೆಲ್ಲದಕ್ಕೆ ವಿರುದ್ಧವಾಗಿರುವಂಥ ಯೇಸು ಕ್ರಿಸ್ತನ ಕಡೆಗ, ಯಾರ ಕಡೆಗೆ ಇದೀವಿ ಇವತ್ತು ನಮ್ಮ ಪ್ರಿಯರೇ? ಇದು ಪ್ರತಿಯೊಂದು ರಹಸ್ಯವೂ ಸಹ, ರಹಸ್ಯ ಪಾಪವು ಇವತ್ತು ನಮ್ಮನ್ನು ಬಿಟ್ಟು ಹೋಗಲಿ. ಯೇಸುವಿನ ರಕ್ತವು ನಮ್ಮನ್ನು ಶುದ್ಧಿಗೊಳಿಸಲಿ ಪ್ರಿಯರೇ. ನಮ್ಮ ವಿರುದ್ಧದ ಪ್ರತಿಯೊಂದು ರಹಸ್ಯ ಒಳಸಂಚು ಇವತ್ತು ವಿಫಲವಾಗಲಿ. ಇವತ್ತು ಒಂದು ವೇಳೆ ಯಾರಾದರೂ ನಮ್ಮ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಳ್ಳು ಆರೋಪಗಳು ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಮಂದಿ ಇವತ್ತು ನೋಯಿಸ್ತಾ ಇದ್ದಾರೆ. ಇವೆಲ್ಲವೂ ಸಹ ಕುಸಿದು ಬಿದ್ದು ಹೋಗಲಿ. ಯೆಶಾಯನ ಬರೆದ ಪ್ರವಾದನೆ 54ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವಲ್ಲ ನಿನ್ನೆ. ನಮಗೆ ವಿರುದ್ಧವಾಗಿರುವಂಥ ಯಾವ ಒಂದು ಆಯುಧವೂ ಸಹ ಅದು ಜಯವನ್ನು ಹೊಂದಿಕೊಳ್ಳದೆ
ಪ್ರಿಯರೇ, ದೇವರು ನಮ್ಮನ್ನು ನ್ಯಾಯವನ್ನು ಸ್ಥಾಪಿಸಲಿ, ಶಿಲುಬೆಯ ಶಕ್ತಿ ನಮ್ಮ ಜೀವನದಲ್ಲಿ ಅದು ಕಾರ್ಯ ಮಾಡಲಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಬೋತ್ ಕಥೆಯಲ್ಲಿ ಒಂದು ಒಳಸಂಚು ಗೆದ್ದಂತೆ ಕಂಡಿತು, ಆದರೆ ಯೇಸುವಿನ ಕಥೆಯಲ್ಲಿ ಆ ಒಳಸಂಚು ಸೋತು ಹೋಗಿದೆ. ಶಿಲುಬೆಯ ಜಯವನ್ನು ನಾವು ನೋಡ್ತಾ ಇದ್ದೇವೆ ಆತನ ಪುನರುತ್ಥಾನದ ಮುಖಾಂತರ. ಪ್ರಿಯರೇ, ಮಾನವರು ರಹಸ್ಯವಾಗಿ ಒಳಸಂಚು ಮಾಡಿದರು, ಆದರೆ ದೇವರು ಬಹಿರಂಗವಾಗಿ ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ಆ ಕಾರ್ಯಾಚರಣವನ್ನು ಸ್ಪಷ್ಟವಾಗಿ ಶಿಲುಬೆಯಲ್ಲಿ ತನ್ನ ಮಗನ ಮುಖಾಂತರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಇವತ್ತು ಯಾವ ರೀತಿಯಲ್ಲಿ ನಮ್ಮ ಪರಿಸ್ಥಿತಿ ಇದೆ, ಆತನ ಹತ್ರ ಬರೋಣ, ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಒಂದು ವೇಳೆ ಇವತ್ತಿಗೂ ಆ ಆತ್ಮ ನಮ್ಮ ಮಧ್ಯದಲ್ಲಿದ್ದರೆ ನಾವು ಆವಾಗಲೇ ಕೇಳಿಕೊಂಡ ಪ್ರಕಾರ ಯೇಸು ಕ್ರಿಸ್ತನ ಕೇಳ್ಕೊಳ್ಳೋಣ. ಯಾಕಂದರೆ ಆತನ ಶಿಲುಬೆ ಇವತ್ತಿಗೂ, ಆತನ ಕೃಪೆ ಇವತ್ತಿಗೂ ನಮಗೆ ಲಭ್ಯವಿದೆ. ಪ್ರೇರೆ, ಬನ್ನಿ ಆತನ ಕಡೆಗೆ ಸರಿಪಡಿಸಲಿಕ್ಕೆ ನಾವು ಕೇಳಿಕೊಳ್ಳೋಣ. ಆತನ ತಾನೇ ನಮ್ಮನ್ನು ಸರಿಪಡಿಸಲಿಕ್ಕಿದ್ದಾನೆ, ಆತನೇ ನಮ್ಮನ್ನು ಸರಿಪಡಿಸುವಂಥವನು. ಆತ್ಮನ ಕಾರ್ಯಗಳು ಇವತ್ತು, ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮಲ್ಲಿ ನಡೆಯಲಿ ಇವತ್ತು. ದುಷ್ಟನ ಕಾರ್ಯಗಳು, ದುರಾತ್ಮನ ಕಾರ್ಯಗಳು ನಮ್ಮ ಜೀವನದಲ್ಲಿ ತೊಲಗಲಿ ಇವತ್ತು ಯೇಸುವಿನ ನಾಮದಲ್ಲಿ. ಬೇಡಿಕೊಳ್ಳೋಣ ಆತನಲ್ಲಿ. ಆತ ಬರೋದಾದರೆ ಎಷ್ಟು ಮಾತ್ರ ಆತನ ತಳ್ಳಿ ಹಾಕುವಂಥ ದೇವರಲ್ಲ. ಆತನ ಶಿಲುಬೆಯ ಕೊನೆಯ ಘಳಿಗಳಲ್ಲಿ ನಾವು ಅನೇಕ ವಿಷಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಇವೆಲ್ಲ ವಿಷಯಗಳು ನಮಗೆ ಕಲಿಸ್ಕೊಡ್ತಿರುವಂಥ ಪಾಠಗಳು ಏನಿವತ್ತು? ಆತನ ಸ್ವಾರೂಪ್ಯದಲ್ಲಿ ನಾವು ಹೋಗ್ತಾ ಇದ್ದೇವೆ, ಆತನು ಮಾಡಿರುವ ತ್ಯಾಗವನ್ನು ನಾವು ಅರಿತಾ ಇದ್ದೇವೆ. ಪ್ರಿಯರೇ, ನಾವು ತಿಳಿದುಕೊಳ್ಳೋಣ. ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇಲೆ